ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಸಾದ್ ಅಂತ. ಈ ಬಿಲ್ಡಿಂಗ್ ನಂದು. ಐ ಆಮ್ ದ ಓನರ್ ಆಫ್ ದಿಸ್ ಬಿಲ್ಡಿಂಗ್. ಇದು ನನ್ನ ನಂಬರು. ಹೌಸ್ ನಂಬರ್ 357. ಇದು ಅಂಜನಾಪುರ ಸೆಕೆಂಡ್ ಬ್ಲಾಕ್. ದಿಸ್ ಇಸ್ BDA ಪ್ರಾಪರ್ಟಿ. ಯು ಕ್ಯಾನ್ ಬೈ ದ ಪ್ರಾಪರ್ಟಿ ವಿತೌಟ್ ಬ್ರೋಕರೇಜ್. ನಮಸ್ಕಾರ ವೀಕ್ಷಕರೇ, BC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಡೈರೆಕ್ಟ್ ಓನರ್ ನಂಬರ್ನ ನಾನು ಶೋ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಈ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಡೀಲ್ನ ನೀವು ಕ್ಲೋಸ್ ಮಾಡ್ಕೋಬಹುದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು. ಇದು BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು, ಸೈಟ್ ನಂಬರ್ 357. ಮನೆ ಮುಂದೆಗಡೆ ನಮಗೆ 25 ಅಡಿ ಟಾರ್ ಇದೆ. ಟಾರ್ ರೋಡು, ಕಾವೇರಿ ವಾಟರ್ ಬರ್ತಾ ಇರುವಂತದ್ದು, ಮತ್ತೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಕಟ್ಪುರ ಮೆಟ್ರೋ ಸ್ಟೇಷನ್ ಜಸ್ಟ್ ನಮ್ಗೊಂದು 2.1 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಅಪ್ರೋಚ್ ನಮಗೆ ಕನಕಪುರ ರೋಡ್ ಬರುತ್ತೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಕುಮಾರನ್ ಸ್ಕೂಲು, 80 ಫೀಟ್ ರೋಡ್ ಎಲ್ಲ ನಮಗೆ ಜಸ್ಟ್ 2 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇದು BDA ಪ್ರಾಪರ್ಟಿ ಆಗಿದೆ. ಎಕ್ಸಾಕ್ಟ್ ಈಗ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಫ್ಲೋರಿಂಗ್ ನೋಡಬಹುದು, ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟೈಲ್ಸ್ ನ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ನೋಡೋದಕ್ಕೆ ಲುಕ್ ವೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಅಂತ ಅನ್ಬೋದು. ಈ ಪ್ರಾಪರ್ಟಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಮೇಂಟೆನೆನ್ಸ್ ಗೋಸ್ಕರ ಈ ಪೋರ್ಷನ್ ಒಂದು ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ಇಲ್ಲಿ ಈ ಪಾರ್ಕಿಂಗ್ ಅಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿ ಆಂಟಿಸ್ಕೈಡ್ ವೆಟ್ರೋಫೈಟೈಲ್ಸ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇಲ್ಲಿ ನಮಗೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಗೆ ಪ್ರೊವೈಡ್ ಮಾಡಿರುವಂತಹ ಜಾಗ ವಿತ್ ಡ್ರೈ ವಾಟರ್, ಹ್ಯಾಂಡ್ ವಾಶ್. ಈ ಪೋರ್ಷನ್ ಫುಲ್ ನಮಗೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಕಾಮನ್ ಬಾತ್ರೂಮ್ ಈ ಪಾರ್ಕಿಂಗ್ ಅಲ್ಲಿ ಇರೋದ್ರಿಂದ ತುಂಬಾ ಒಳ್ಳೇದು ಅನ್ಬೋದು. ಏನಕ್ಕಂದ್ರೆ ಮನೆ ಡ್ರೈವರ್ ಆಗ್ಲಿ, ಇಲ್ಲಾಂದ್ರೆ ಮನೆ ಕೆಲಸದವ್ರಿಗಾಗ್ಲಿ, ಇಲ್ಲಾಂದ್ರೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಈ ಕಾಮನ್ ಬಾತ್ರೂಮ್ ಯೂಸ್ ಆಗುತ್ತೆ. ಆ ಪರ್ಪಸ್ಗೆ ಈ ಕಾಮನ್ ಬಾತ್ರೂಮ್ ಅಲ್ಲಿ ಪ್ರೊವಿಷನ್ ಮಾಡಿರುವಂತದ್ದು. ಜೊತೆಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಪರ್ಮನೆಂಟ್ ಆಗೋಗಿದೆ. ನೋಡಿ, ಆಲ್ರೆಡಿ ನಮಗೆ RO ನಂಬರ್ ಇದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಬೋರ್ವೆಲ್ ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ವಿತ್ ಅಸೆಸ್ಮೆಂಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ರೆಡಿ ಟು ರಿಜಿಸ್ಟ್ರೇಷನ್ ಅನ್ಬೋದು. ನಿಮ್ಗೆ ಏನಾದ್ರು ಓನರ್ ಓಕೆ ಆಗಿ, ಲೊಕೇಶನ್ ಓಕೆ ಆಗಿ, ರೇಟ್ ಓಕೆ ಆಯ್ತು ಅಂದ್ರೆ ಇಮಿಡಿಯೇಟ್ ನೀವು ರಿಜಿಸ್ಟ್ರೇಷನ್ ಹೋಗ್ಬೋದು. ವಿತ್ ಅಸೆಸ್ಮೆಂಟ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ದು ಮೀಟರ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಟ್ಯಾಪ್ ವ್ಯವಸ್ಥೆನ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಕೂಡ ನಮಗೆ ಜಾಗನ ಬಿಟ್ಟಿರುವಂತದ್ದು. ಇಲ್ಲಿ ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರೊವಿಷನ್ ಮಾಡಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಗೇಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಇಲ್ಲಿ 40 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಟಫಾನ್ ಗ್ಲಾಸ್, ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ಮೇಂಟೆನೆನ್ಸ್ ಈಸಿಗೋಸ್ಕರ 2x4 ವೆಟ್ರೋಫೈಟೈಲ್ಸ್ ವಿತ್ ಬಾರ್ಡರ್ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ತುಂಬಾ ವೈಡ್ ಆಗಿದೆ. ಇನ್ ಕೇಸ್ ಏನಾದ್ರು ಮನೆ ಒಳಗಡೆ ಹೋಗ್ಬೇಕಾದ್ರೆ, ಏನಾದ್ರು ದೊಡ್ಡ ದೊಡ್ಡ ಐಟಮ್ ಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಟರ್ನ್ ಆಗುವಷ್ಟು ಜಾಗ ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು ನೀವು ನೋಡ್ತಾ ಇರುವಂತದ್ದು. ಈಸ್ಟ್ ಡೋರು ವಿತ್ ಟೀ ಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್ ಇದು. ಕಾರಿಡಾರ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ಟಫಾಂಗಲ್ಸ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಾವೇನಾದ್ರು ಗಾರ್ಡನ್ ಇರೋ ತರ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇರುವಂತಹ ಲಿವಿಂಗ್ ರೂಮು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಜಾಗ ಇರುವಂತಹ ಲಿವಿಂಗ್ ರೂಮು. ರೋಡ್ ಸೈಡ್ಗೆ ವೆಂಟಿಲೇಷನ್ ಗೋಸ್ಕರ 4 ವಿಂಡೋಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ ಯೂನಿಟ್, ಇದು ಡಿಫ್ರೆಂಟ್ ಲುಕ್ ಅಲ್ಲಿ ಮಾಡಿರುವಂತಹ ಟಿವಿ ಯೂನಿಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ಸ್ಟೋರೇಜ್ಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಸೆಟಪ್ ಬಾಕ್ಸ್ಗೆ ಗ್ಲಾಸ್ ಡೋರ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಬಂದು ನಮಗೆ ವುಡ್ ರೈಲಿಂಗ್ಸ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು ಸೇಫ್ಟಿ ವೈಸ್ ಅಲ್ಲಿ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್, ಕೋಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ಇಲ್ಲಿ ನಮಗೆ ಫ್ಯಾನ್ಗೆ ಬಿಟ್ಟಿರುವಂತಹ ಜಾಗ ಇದು.
ಈ ಟಿವಿ ಯೂನಿಟ್ ಫುಲ್ ಏನು ವಾಲ್ಗಳು, ಈ ವಾಲ್ ಫುಲ್ ನಮಗೆ ವುಡ್ ಪ್ಯಾನಲ್ ಕಂಪ್ಲೀಟ್ ಆಗಿರುವಂತದ್ದು. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರೋದೆ ಪೂಜಾ ಮನೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೈಟ್ ಟೈಲ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಸೀಲಿಂಗ್ ಅಲ್ಲಿ ನಮಗೆ ಗ್ಲಾಸ್ ವಿತ್ ಡಿಸೈನ್, ಬಾರ್ಡರ್ ಬಂದು ನಮಗೆ ವುಡ್ ವಿತ್ LED ಲೈಟ್ ನ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲಾಬ್ ಬಂದು ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳು. ಮೈಂಡರ್ ಬಂದು ನಮಗೆ ಟೀಕ್ ವುಡ್ ಟಫಾಂಗ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಏನು ಫ್ರೇಮ್ಸ್ ಗಳು ಬರುತ್ತೆ, ವುಡ್ ಫ್ರೇಮ್ಸ್ ಗಳು ವಿತ್ ಶಟರ್ಸ್ ಅಲ್ಲೇ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಆಗ್ನೇಯ. ಈ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಟೈಲ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಜಾಗ, ಈ ಪೋರ್ಷನ್ ಅಲ್ಲಿ ನಮಗೆ ಆಕ್ವಾ ಗಾರ್ಡ್ಗೆ ಜಾಗ, ಮೇಲ್ಗಡೆ ಲಾಫ್ಟ್ ವರ್ಕ್ ಮಾಡಿರೋದ್ರಿಂದ ಏನಾದ್ರು ಬಿಗ್ ಐಟಮ್ಸ್ ಗಳನ್ನ ಏನಾದ್ರು ಸ್ಟೋರೇಜ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಮಾಡ್ಕೋಬಹುದು. ಡಿಸೈನ್ ವೈಸ್ ಅಲ್ಲಿ ಈ ಪೋರ್ಷನ್ ಫುಲ್ ಬಾರ್ಡರ್ ಕೆಳಗಡೆ ನಮಗೆ ಪ್ರೊಫೈಲ್ ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಫೋಲ್ಡಬಲ್ ಟೇಬಲ್ ಕಟಿಂಗ್, ಇಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ಗೂ ಕೂಡ ಈ ಟೇಬಲ್ ನ ಯೂಸ್ ಮಾಡಬಹುದು. ಇದು ಪಕ್ಕದಲ್ಲಿ ಬರೋದು ನಮಗೆ ಇಲ್ಲೊಂದು ಪ್ಯಾಂಟ್ರ್ ಕೊಟ್ಟಿದ್ದಾರೆ. ಇದು ಸ್ಟೋರೇಜ್. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ಮಿರರ್ ಅಲ್ಲಿ ಹಾಕೋಬೇಕಾಗುತ್ತೆ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿರುವಂತದ್ದು. ಫ್ರಿಡ್ಜ್ ಪಾಯಿಂಟ್ ಇಲ್ಲೊಂದಿದೆ, ಮತ್ತೆ ಅಲ್ಲೂ ಒಂದಿದೆ. ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಫ್ರಿಡ್ಜ್ ಪಾಯಿಂಟ್, ಫ್ರಿಡ್ಜ್ ನ ಎಲ್ಲಿ ಬೇಕಾದ್ರೂ ನಾವು ಮೂವಬಲ್ ಮಾಡ್ಕೋಬಹುದು. ಇಲ್ಲಿ ನಾವು ಫ್ರಿಡ್ಜ್ ಇಟ್ಕೊಂಡು ಕೂಡ 2 ಟೇಬಲ್ ಹಾಕೊಬಹುದು. ಡೈನಿಂಗ್ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 5 ಸೀಟರ್ ಟೇಬಲ್, ಡೈನಿಂಗ್ ಟೇಬಲ್ ನ ಇಲ್ಲಿ ಹಾಕೋಬಹುದು. ಅಷ್ಟು ಜಾಗ ಈ ಡೈನಿಂಗ್ ಏರಿಯಾನ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಿ ಚೆನ್ನಾಗಿದೆ. ಸ್ಮಾಲ್ ಡಿಸೈನ್ ಇರುವಂತಹ ಡೆಕೋರೇಷನ್ ಐಟಮ್ಸ್ ಗಳನ್ನ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಂಡ್ರೆ ಲುಕ್ ವೈಸ್ ಅಲ್ಲಿ ತುಂಬಾ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಅನ್ಬೋದು. ಮೇನ್ ಬೇಕಾಗಿರೋದು ಯುಟಿಲಿಟಿ. ಈ ಕಿಚನ್ ಏರಿಯಾ ಪಕ್ಕದಲ್ಲಿ ಬರುತ್ತೆ ನಮಗೆ ಯುಟಿಲಿಟಿ ಜಾಗ. ಬೋತ್ ಸೈಡ್ ನಮಗೆ ಟೈಲ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಡಿಶ್ ವಾಶ್ಗೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ಲೈಟ್ ಔಟ್ಲೈಟ್ ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 2x4. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿರೋ ಕಮೋಡ್ ಬಂದ್ಬಿಟ್ಟು ನಮಗೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ನ ಪ್ರೊವೈಡ್ ಮಾಡ್ಕೊಡ್ತಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಏನೇನು ಪೆಂಡಿಂಗ್ ಕೆಲಸಗಳಿದೆ ಆ ಕೆಲಸಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಇದು ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವೀಕ್ಷಕರೇ, ಇಲ್ಲಿ ನಮಗೆ ಈ ಸ್ಟೇರ್ ಕೇಸ್ ಏನು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು 40 mm ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. 2 ಲೇಯರ್ ಬರುತ್ತೆ. ಟಫಾಂಗ್ ಗ್ಲಾಸ್ ಕೊಟ್ಟಿದ್ದಾರೆ. SS ವರ್ಕು ಈ ಪೋರ್ಷನ್ ನಮಗೆ ಲಾಕ್ ಮಾಡುವಂತಹ ಡಿಸೈನ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಬ್ಯೂಟಿಫುಲ್ ಸ್ಟಡಿ ಯೂನಿಟ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಸಿಸ್ಟಮ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ರೆ ಆ ವರ್ಕ್ ನ ಮಾಡ್ಕೊಬಹುದು. ಮಕ್ಕಳು ಓದೋ ಮಕ್ಕಳಿದ್ರೆ ಸೂಪರ್ ಜಾಗ ಅಂತಾನೆ ಹೇಳ್ಬೋದು. ಗ್ಲಾಸಿ ಡೋರ್ಗಳನ್ನ ಕೊಟ್ಟಿದ್ದಾರೆ. ಅದು ಬಂದು ನಮಗೆ ಬುಕ್ ರಾಕುಗಳು, ಮೇಲ್ಗಡೆ ಲಾಫ್ಟ್ ವರ್ಕು, ಏನಾದ್ರು ಸ್ಟೋರೇಜು, ಬೆಡ್, ತುಂಬಾ ದಿನದಲ್ಲಿ ತಗೊಳ್ಳುವಂತಹ ಐಟಮ್ಸ್ ಗಳಿದೆ. ಆ ಪೋರ್ಷನ್ ಸ್ಟೋರೇಜು, ಈ ಪೋರ್ಷನ್ ಅಲ್ಲಿ ಸ್ಟೋರೇಜು, ಇದೆಲ್ಲೋ ಡ್ರಾಯರ್ ಬಾಕ್ಸ್ಗಳು, ಕೆಳಗಡೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 3 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡ್ ವಿತ್ ಡ್ರೆಸ್ಸಿಂಗ್ ಏರಿಯಾ, ಅದ್ರ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆಮಿ ಟಿವಿ ಯೂನಿಟ್ ಇದು. ಬಟ್ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೂಡ ಕೊಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಬಟ್ ಎಲ್ಲಾ ಬಾತ್ರೂಮ್ ಗಳಿಗೂ ಕೂಡ ಟಾಪ್ ಟು ಬಾಟಮ್ ವರ್ಗು ಗ್ಲಾಸಿ ಟೈಲ್ ನ ಯೂಸ್ ಮಾಡಿರುವಂತದ್ದು. ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ನಮಗೆ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಕೊಟ್ಟಿರುವಂತದ್ದು. ಆರಾಮಾಗಿ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್. ಅಷ್ಟು ಸ್ಪೇಸ್ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಬರೋದೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ಕಾಟ್ ಪ್ರೊವೈಡ್ ಮಾಡಿಲ್ಲ. ಇನ್ ಕೇಸ್ ಏನಾದ್ರು ನೆಗೋಷಿಯೇಟ್ ಅಲ್ಲಿ ಏನಾದ್ರು ನಿಮ್ಗೆ ಕಾಟ್ ಏನಾದ್ರು ಬೇಕು ಅಂದ್ರೆ ಅದಕ್ಕೂ ಕೂಡ ಇವರು ರೆಡಿ ಮಾಡಿ ಕೊಡ್ತಾರೆ, ಅವ್ರ ರೇಟಿಗೆ ಏನಾದ್ರು ಮನೆ ಡೀಲ್ ಆದ್ರೆ. ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅನ್ಬೋದು. ಇನ್ನ ಇಂಟೀರಿಯರ್ ಅಲ್ಲಿ ಮಾತಾಡೋದಾದ್ರೆ ಲಾಫ್ಟ್ ವರ್ಕ್, ಮೇಲ್ಗಡೆ ಸ್ಲೈಡಿಂಗ್ ಡೋರ್ಸ್, ಕೆಳಗಡೆ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ವೆಂಟಿಲೇಷನ್ಗೆ 4 ವಿಂಡೋಗಳು ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ.
ಸೇಮ್ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶು, ವುಡ್ ಬಂದು ಟೀಕ್ ವುಡ್, ಡೋರ್ ಬಂದು ಫ್ಲೆಶ್ ಡೋರ್ ಕೊಟ್ಟಿದ್ದಾರೆ. ಈ ಡೋರ್ನ ಓಪನ್ ಮಾಡಿದ್ರೆ ಒಂದು 2 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಬಾಲ್ಕನಿ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ವಾಲ್ಗಳಿಗೂ ಕೂಡ 2x4 ಮೀಟರ್ ಬಾಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಫಂಗಲ್ಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಈ ಪೋರ್ಷನ್ ಅಲ್ಲಿ. ಯಾಕಂದ್ರೆ ನಾರ್ತ್ ಡೋರ್ ಇರೋದ್ರಿಂದ, ಅಂದ್ರೆ ನಾರ್ತ್ ಫೇಸಿಂಗ್ ಸೈಟ್ ಇರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ ನಮಗೆ ನಾರ್ತ್ ಸೈಡೇ ಬರೋದ್ರಿಂದ ಬಾಲ್ಕನಿ ನಮಗೆ ಅಲ್ಲೇ ಬರುತ್ತೆ. ಈಗ ಹೋಗೋಣ ನಾವು 3ನೇ ಫ್ಲೋರ್ಗೆ. ಈ ಸ್ಟೇರ್ ಕೇಸ್ ಒಂದು ಅಬ್ಸರ್ವ್ ಮಾಡ್ಬೋದು. ಈ ಪಿಲ್ಲರ್ಸ್ ಎಲ್ಲ ನಮಗೆ ಟೀಕ್ವುಡ್ ಫಿನಿಶಿಂಗ್ ಇರುವಂತಹ ಪಿಲ್ಲರ್ಗಳನ್ನ ಯೂಸ್ ಮಾಡಿ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಂದ್ರೆ ನಮಗೆ ಸ್ಕೈಲೈಟ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಸನ್ಲೈಟ್ ಆಲ್ರೆಡಿ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಬಿಗ್ ರೂಮ್ ಅನ್ಬೋದು. 3ನೇ ರೂಮ್ ಚೆನ್ನಾಗಿದೆ ನೋಡಿ. ಕಾಟ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಟಿವಿ ಯೂನಿಟ್ ಒಂದು ಕೊಟ್ಟಿದ್ದಾರೆ. ವಾಲ್ ಟು ವಾಲು, ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಡಿಸೈನ್ ಅಲ್ಲಿ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಸಗದಾಗಿದೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ಇತ್ತಲ್ಲ, ಸೇಮ್ ಆಸ್ ಇಟ್ ಈಸ್. ಕಿಂಗ್ ಸೈಜ್ ಕಾಟು, ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್ ವರ್ಕು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ವಿತ್ ಡ್ರಾಯರ್ ಬಾಕ್ಸ್ಗಳು ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಅಟ್ಯಾಚ್ ಬಾತ್ರೂಮು ಇಲ್ಲಿ ಇದೆ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ. ಬಟ್ ನಮಗೆ ಫಿಟ್ಟಿಂಗ್ಸ್ ಬರೋದೆಲ್ಲ ನಮಗೆ ಜಾಗ್ವಾರು ಮತ್ತೆ ಹಿಂಡ್ವೇರು ಬೇಸಿಕ್ ಮಾಡಲ್ ಹಾಕೊಡ್ತಾರೆ. ಬಟ್ ಅದು ಆಪ್ಷನ್ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಪ್ರೀಮಿಯಂಗೆ ಹೋಗ್ತೀನಿ ಅಂದ್ರೆ ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡಿದ್ರೆ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂದ್ರೆ ನೀವು ಯಾವ್ದು ಸೆಲೆಕ್ಷನ್ ಮಾಡ್ತೀರಾ ಅದನ್ನೇ ಇವ್ರು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದನ್ನ ನಾನೊಂದು ಮಿನಿ ರೂಮ್ ಅಂತಾನೆ ಅನ್ಬೋದು. ಏನಕ್ಕಂದ್ರೆ ಸೇಫ್ಟಿ ಗ್ರಿಲ್ ಆಗಿದೆ, ವಿತ್ ನಮಗೆ ಗ್ಲಾಸ್ ಕೂಡ ಕೊಟ್ಬಿಟ್ಟಿದ್ದಾರೆ. UPVC ವಿಂಡೋ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಈ ಪೋರ್ಷನ್ ಅಲ್ಲೇ ಪಾಯಿಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ನಮಗೆ ಸೈಕ್ಲಿಂಗು, ಥ್ರೆಡ್ಮಿಲ್ ಏನಾದ್ರು ಹಾಕೊಳ್ಳೋದಕ್ಕೆ ಜಾಗ. ಹೋಮ್ ಥಿಯೇಟರ್ ಬೇಕಂದ್ರೆ ಹೋಮ್ ಥಿಯೇಟರ್ ಮಾಡ್ಕೋಬಹುದು. ಜಿಮ್ ರೂಮು, ಸಿಟ್ಟಿಂಗ್ ಏರಿಯಾ ಎಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಲ್ಲ, ಇದು ನಮಗೆ ಮಲ್ಟಿ ಪರ್ಪಸ್ ರೂಮ್ ಆಗಿದ್ದನ್ನ ನಾವು ಕನ್ವರ್ಟ್ ಮಾಡ್ಕೊಬಹುದು. ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದ್ರೆ ಇಲ್ಲಿ UPVC ವಿಂಡೋ ಕಂಪ್ಲೀಟ್ ಆಗಿ ಹೋಗಿದೆ. ಅಲ್ಲೂ ಕೂಡ ನಮಗೆ ಗ್ಲಾಸ್ ಪಾರ್ಟಿಷನ್ ಅಲ್ಲಿ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಈ ಮನೆಗೆ ಬರೋರು ಸ್ಕ್ರೀನ್ ಒಂದು ಹಾಕೊಂಡ್ರೆ ಸಾಕು, ನಾವ್ ಇದನ್ನ ಒಂದು ರೂಮ್ ತರ ಕನ್ಸಿಡರ್ ಮಾಡ್ಬೋದು. ಇನ್ನು ಸ್ವಲ್ಪ ನಾವು ಖರ್ಚು ಮಾಡ್ತೀವಿ ಅಂದ್ರೆ ಅಲ್ಲಿ ಏನಾದ್ರು ನಾವು ಅಟ್ಯಾಚ್ ಬಾತ್ರೂಮ್ ಏನಾದ್ರು ಮಾಡ್ಕೊಂಡ್ರೆ ಇದು 4ನೇ ಬೆಡ್ರೂಮ್ ಆಗಿ ಹೋಗುತ್ತೆ. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದು ಫುಟ್ ಲೈಟ್ ಎಲ್ಲ ನಮಗೆ ಕೆಳಗಡೆ ಫಸ್ಟ್ ಫ್ಲೋರ್ ಇಂದಾನೆ ಬಂದಿದೆ. ಸ್ಕೈಲೈಟ್ ಚೆನ್ನಾಗಿದೆ. ಓಪನ್ ಟೆರೆಸ್ ಕಾನ್ಸೆಪ್ಟ್. ಟೆರೆಸ್ ವರೆಗೂ ಕೂಡ ನಮಗೆ ಸ್ಟೇರ್ ಕೇಸ್ ಇರೋದ್ರಿಂದ ಈ ಟೆರೆಸ್ನ ಆರಾಮಾಗಿ ನಾವು ಯುಟಿಲೈಸ್ ಮಾಡ್ಕೊಬಹುದು. ಬಟ್ಟೆ ಹಾಕೊಳ್ಳೋದಕ್ಕೆ ಸ್ಕ್ವೇರ್ ಟೇಪಲ್ಲಿ ಇರುವಂತಹ ಆಂಗಲ್. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಸಿಂಟೆಕ್ ಟ್ಯಾಂಕ್. ಈ ರೋಡ್ ಬಂದು ನಮಗೆ ಹಾಲಿಡೇ ವಿಲೇಜ್ ರೋಡ್ ಬರುತ್ತೆ. ಸತ್ವ ಅಪಾರ್ಟ್ಮೆಂಟು. ಸತ್ವ ಆಗಿದ ತಕ್ಷಣ ಅದೇ ರೋಡ್ಗೆ ಹೋದ್ರೆ ನಮಗೆ ಬರೋದೆ HP ಪೆಟ್ರೋಲ್ ಬ್ಯಾಂಕು, ರಜತಗಿರಿ ಹೋಟೆಲು, ಕನಕಪುರ ರೋಡು. ಲೆಫ್ಟ್ ತಗೊಂಡ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ನು, ರೈಟ್ ತಗೊಂಡ್ರೆ ವಾಜರಹಳ್ಳಿ ಡಿಮಾರ್ಟು ಮೆಟ್ರೋ ಸ್ಟೇಷನ್ನು, ಡಿಮಾರ್ಟ್ ಬರುವಂತಹ ಜಾಗ. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಈ ಜಾಗನ ಕೂಡ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಅಂದ್ರೆ ಫ್ಯೂಚರ್ಗೆ ನೀವು ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಅಂಚುಗಳೇನಾದ್ರು ಹಾಕೊಂಡ್ರು ಕೂಡ ಒಂದು ಸೆಮಿ ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲ ಸೋಲಾರ್ ಪ್ಯಾನಲ್ಗಳೇನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದನ್ನ ಒಂಥರ ರೂಮ್ ತರ ನಾವು ಕನ್ಸಿಡರ್ ಮಾಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಏನೇನು ಸ್ಪೇಸ್ಗಳಿದೆ ಅದೆಲ್ಲ ನಾವು ಕವರ್ ಮಾಡ್ಕೊಂಡ್ರೆ ಒಂದು ರೂಮ್ ತರ ಕೂಡ ನಾವು ಕನ್ಸಿಡರ್ನ ಮಾಡಬಹುದು. ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಬರ್ತಾ ಇದೆ. ಅದೇ 80 ಅಡಿ ರಸ್ತೆ. 80 ಅಡಿ ರಸ್ತೆದಲ್ಲಿ ಅಂದ್ರೆ 80 ಅಡಿ ರಸ್ತೆ ಪಕ್ಕದಲ್ಲಿ ಬರುವಂತಹ ನಾರ್ತ್ ಬಿಲ್ಡಿಂಗ್ಗೆ ಈ ಮನೆ ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. 99% ವಾಸ್ತುನ ಬಿಲ್ಡ್ ಮಾಡಿದ್ದಾರೆ. ಅದ್ಭುತವಾಗಿ ಬಂದಿರುವಂತಹ ಮನೆ. ಗುಡ್ ಮೆಟೀರಿಯಲ್ ನ ಯೂಸ್ ಮಾಡಿ ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಮನೆ. ಈ ಮನೆ ಚೆನ್ನಾಗಿ ಬಂದಿದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ನಿಮ್ಗೆ ಡೈರೆಕ್ಟ್ ಟು ಓನರ್, ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಡೈರೆಕ್ಟ್ ಟು ಓನರ್ ಜೊತೆಗೆ ಮಾತಾಡಿ ಮನೆ ಏನಾದ್ರು ಓಕೆ ಆಯ್ತು ಅಂದ್ರೆ ನೀವು ಆರಾಮಾಗಿ ಡೀಲ್ ಕೂಡ ನೀವು ಕ್ಲೋಸ್ ಮಾಡ್ಕೋಬಹುದು. ಬ್ಯೂಟಿಫುಲ್ ಆಗಿದೆ. ಇದು ಮನೆ ಬರುತ್ತೆ. 2ನೇ ರೋಡಲ್ಲಿ ನಿಮಗೆ ಪಾರ್ಕು, BDA ಪಾರ್ಕು. ಈ ಪ್ರಾಪರ್ಟಿ ನಮಗೆ ಅಂಜನಪುರ 2nd ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿರುವಂತದ್ದು. ಸಗದಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ
ರೈಟ್ ಸೈಡಲ್ಲಿ ಓನರ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಓನರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ವಿಡಿಯೋ ನೋಡೋರು ದಯವಿಟ್ಟು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.